69 ದಿನಗಳ ಪರಪ್ಪನ ಅಗ್ರಹಾರ ಜೈಲುವಾಸ ಮುಗಿಸಿ ಬಳ್ಳಾರಿಗೆ ತೆರಳುತ್ತಾ ಇದ್ದಾರೆ ನಟ ದರ್ಶನ್. ಯಾಕೆ ಏನು ಅಂತಕ್ಕಂಥದ್ದು ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವನ್ನು ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಆ 17 ಜನರನ್ನ ದಿಕ್ಕಾಪಾಲು ಮಾಡಿಬಿಟ್ಟಿದ್ದಾರೆ. ಈಗ ಒಬ್ಬೊಬ್ಬರನ್ನ ಒಂದೊಂದು ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಮಾರ್ಗ ಮಧ್ಯೆ ದರ್ಶನ್ ಇದ್ದ ವಾಹನವನ್ನು ಡೈವರ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಮೇಕ್ರಿ ಸರ್ಕಲ್ ಬಳಿಗೆ ಮಾಧ್ಯಮಗಳ ಕಣ್ತಪ್ಪಿಸಿದ್ದಾರೆ ಪೊಲೀಸರು. ಸೊ ಪರಪ್ಪನ ಅಗ್ರಹಾರ ಟು ಸಿಲ್ಕ್ ಬೋರ್ಡ್ ಮೇಕ್ರಿ ಸರ್ಕಲ್ ಆ ಮುಖಾಂತರ ಅವರು ಬಂದಿರತಕ್ಕಂಥದ್ದು. ಮೇಕ್ರಿ ಸರ್ಕಲ್ ಟು ಹೆಬ್ಬಾಳ, ಯಲಹಂಕ, ದೇವನಹಳ್ಳಿ ಮುಖಾಂತರವಾಗಿ ಪಾಸ್ ಆದರು. ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಪೆನಗೊಂಡ ಆ ಮುಖಾಂತರವಾಗಿ ಬಳ್ಳಾರಿಗೆ ಹೋಗ್ತಾ ಇದ್ದಾರೆ. ಹಾಗೆಯೇ ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. 2-3 ರಸ್ತೆಗಳಿದೆ ಹಾಗೆ ನೋಡಕ್ಕೆ ಹೋದರೆ ನಿಮಗೆ ಬಳ್ಳಾರಿ ರೀಚ್ ಆಗೋದಕ್ಕೆ. ಅದರಲ್ಲಿ ಈಗ ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ದರ್ಶನ್ ಸ್ಥಳಾಂತರದ ವೇಳೆ ರೂಟ್ ಮ್ಯಾಪನ್ನು ಚೇಂಜ್ ಮಾಡಿದ್ದಾರೆ. ಮಾರ್ಗ ಮಧ್ಯದಲ್ಲಿ ದರ್ಶನ್ ಇದ್ದ ವಾಹನವನ್ನು ಬೇರೆ ರಸ್ತೆಗೆ ಡೈವರ್ಟ್ ಮಾಡಿದ್ದಾರೆ. ಅದರಲ್ಲೂ ಬೆಂಗಳೂರಿನ ಮೇಕ್ರಿ ಸರ್ಕಲ್ ಬಳಿನೇ ಮಾಧ್ಯಮಗಳ ಕಣ್ತಪ್ಪಿಸಿದ್ದಾರೆ ಪೊಲೀಸರು. ಹಾಗಾಗಿ ಅವರು ಪರಪ್ಪನ ಅಗ್ರಹಾರದಿಂದ ಸಿಲ್ಕ್ ಬೋರ್ಡಿಂದ ಮೇಕ್ರಿ ಸರ್ಕಲ್ ಕಡೆ ಬಂದು ಮೇಕ್ರಿ ಸರ್ಕಲ್ನಿಂದ ಹೆಬ್ಬಾಳ, ಯಲಹಂಕ ಮಾರ್ಗವಾಗಿ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಪೆನಗೊಂಡ ಮತ್ತು ಅನಂತಪುರ ಮಾರ್ಗದಲ್ಲಿ ಈಗ ಬಳ್ಳಾರಿಗೆ ಅವರು ತೆರಳುತ್ತಾ ಇದ್ದಾರೆ. ನಮಗಿರೋ ಮಾಹಿತಿಯ ಪ್ರಕಾರ ಸರಿಸುಮಾರು 9 ಗಂಟೆಯ ವೇಳೆಗೆ ಅವ್ರನ್ನ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಇದೆಲ್ಲದಕ್ಕೆ ಕಾರಣವಾಗಿದ್ದು ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನ ಮಾಡಿಕೊಟ್ಟಿದ್ದಾರೆ. ದುಡ್ಡೊಂದು ಕೊಟ್ಟರೆ ಪರಪ್ಪನ ಅಗ್ರಹಾರದಲ್ಲಿ ಏನು ಬೇಕಾದರೂ ಸವಲತ್ತು ಸಿಗುತ್ತೆ. ಅದಕ್ಕೆ ಒಂದು ಫೋಟೋ ಮತ್ತು ಒಂದು ವಿಡಿಯೋ ವೈರಲ್ ಆಗಿದ್ದೇ ಸಾಕ್ಷಿ. ಅದರಲ್ಲೂ ದರ್ಶನ್ ಬರೀ ರೌಡಿ ಶೀಟರ್ಗಳನ್ನು ಪರಿಚಯ ಮಾಡಿಕೊಂಡು ಅವರಿಂದ ಸಾಕಷ್ಟು ಅನುಕೂಲಗಳನ್ನ ಪಡ್ಕೊಂಡಿದ್ದರು. ಅವರಿಗೆ ಕಾಫಿ, ಟೀ, ಸಿಗರೇಟು ಎಲ್ಲ ಸಿಗ್ತಾ ಇತ್ತು. ಸೊ ಹಾಗಾಗಿ ತುಂಬ ಸೆನ್ಸೇಷನಲ್ ವಿಚಾರ. ಬೆಳಿಗ್ಗೆ 6:40 ಸುಮಾರಿಗೆ ಬಾಗೇಪಲ್ಲಿ ಟೋಲ್ ದಾಟಿದೆ ದರ್ಶನ್ ಇದ್ದಂತಹ ವಾಹನ. 5 ಪೊಲೀಸ್ ವಾಹನಗಳ ಮುಖಾಂತರ ದರ್ಶನರನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಮುಖಾಂತರ ಬಳ್ಳಾರಿಯ ಕಡೆಗೆ ಈಗ ದರ್ಶನ್ ತೆರಳುತ್ತಾ ಇದ್ದಾರೆ. ಅವರ ವಾಹನ ಅಂತಕ್ಕಂಥದ್ದು ಗೊತ್ತಾಗಿದೆ. ಅನಂತಪುರದ ಬಳಿ ಅವರು ಲೆಫ್ಟ್ ಟರ್ನ್ ಮಾಡಿಕೊಂಡು ಮತ್ತೆ ಕರ್ನಾಟಕ ಎಂಟ್ರಿ ಪಡ್ಕೋತಾರೆ. ಅಲ್ಲಿಂದ ಅವರು ಬಳ್ಳಾರಿಗೆ ತೆರಳುತ್ತಾರೆ. ಸದ್ಯಕ್ಕಿರ್ತಕ್ಕಂಥ ಮಾಹಿತಿ 6:40 ವೇಳೆಗೆ ಅವರು ಈಗಾಗಲೇ ಬಾಗೇಪಲ್ಲಿ ಕಡೆಗೆ ಹೊರಟಿದ್ರು ಅಂತ ಗೊತ್ತಾಗಿದೆ. ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಮಾರ್ಗದಲ್ಲಿ ಈಗ ದರ್ಶನ್ ಹೋಗ್ತಾ ಇದ್ದಾರೆ. ಆ ಟೋಲ್ ಪಾಸ್ ಆಗಿರ್ತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಅಲ್ಲಿಗೆ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇರತಕ್ಕಂಥ ವಿಚಾರ ಕೋರ್ಟ್ ನಿನ್ನೆ ಸಾಯಂಕಾಲ ಆದೇಶವನ್ನು ಕೊಡ್ತು, ನೀವು ಶಿಫ್ಟ್ ಮಾಡ್ಬೋದು ಅಂತ. ಹಾಗಾಗಿ ಇವತ್ತು ಅವರೆಲ್ಲರನ್ನೂ ಕೂಡ ಬೇರೆ ಬೇರೆ ಒಟ್ಟು 17 ಜನ ಆರೋಪಿನಲ್ಲಿ 4 ಜನ ತುಮಕೂರಿನಲ್ಲಿದ್ದಾರೆ. ಇನ್ನೂ 13 ಜನರನ್ನು ಬೇರೆ ಬೇರೆ ಜೈಲುಗಳಿಗೆ ಈಗ ಶಿಫ್ಟ್ ಮಾಡ್ತಾ ಇದ್ದಾರೆ. ಕೆಲವರು ಮೈಸೂರಿಗೆ ಶಿಫ್ಟ್ ಆಗಿದ್ದಾರೆ, ಕೆಲವರು ರಾಮನಗರ, ಬೆಂಗಳೂರು, ಅದಾದ ನಂತರ ಈಗ ಬಳ್ಳಾರಿ, ಕೆಲವ್ರನ್ನ ಬೆಳಗಾವಿಗೂ ಕೂಡ ಹಿಂಡಲಗಾಗೂ ಶಿಫ್ಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಇಡೀ ಟೀಮನ್ನು ದಿಕ್ಕಾಪಾಲಾಗಿ ಎಲ್ಲ ಕಡೆ ಹಂಚಿಬಿಟ್ಟಿದ್ದಾರೆ. ಅದರಲ್ಲಿ ದರ್ಶನನ್ನು ಉಳಿಸೋದಕ್ಕೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಜೈಲು ಬಳ್ಳಾರಿ ಜೈಲು. ಆ ಬಳ್ಳಾರಿ ಜೈಲಿಗೆ ಇವಾಗ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಮಾಧ್ಯಮಗಳು ಹಿಂದಿಂದೆ ಬರ್ತಾರೆ, ಚೇಸ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಬೇಕು ಅಂತಲೇ ಪೊಲೀಸರು ಪ್ಲ್ಯಾನ್ ಮಾಡಿ ಪರಪ್ಪನ ಅಗ್ರಹಾರ ಜೈಲಿಂದಲೂ ಕೂಡ ಒಂದು ರೀತಿ ಮೊದಲು ಈ CRPC ವೆಹಿಕಲ್ ಬಂತು, KSRP ವೆಹಿಕಲ್ ಆದಮೇಲೆ ಬೇರೆ ಒಂದು ಬೊಲೆರೋ ಬಂತು. ಯಾವುದರಲ್ಲಿ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕಂಪ್ಲೀಟಾಗಿ ಹೈಡ್ ಮಾಡಿದ್ದಾರೆ. ಮಾಧ್ಯಮಗಳ ಕಣ್ತಪ್ಪಿಸಿ ಅವ್ರನ್ನ ಕರ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈ ರೀತಿ ಮಾಡೋದ್ರಿಂದ ಮಾಧ್ಯಮಗಳ ಕಿರಿಕಿರಿ ಇರಲ್ಲ ಅಂತ ಅವ್ರು ಅಂದುಕೊಂಡಿರಬಹುದು. ಬಟ್ ಎಲ್ಲ ಕಡೆಯಲ್ಲೂ ಕೂಡ ಅವ್ರು ಯಾವ್ಯಾವ ರಸ್ತೆಯ ಮುಖಾಂತರ ಹೋಗ್ತಾ ಇದ್ದಾರೆ ಅದೆಲ್ಲವೂ ಕೂಡ ಎಲ್ಲಿದ್ದಾರೆ, ಏನು ಎತ್ತ, ಬೇರೆ ಬೋರ್ಡ್ಸ್ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ಬಾಗೇಪಲ್ಲಿ ಟೋಲನ್ನು ದಾಟಿದ್ದಾರೆ 6:40 ವೇಳೆಗೆ. ಅದಾಗಿ ಸರಿಸುಮಾರೀಗ ಹೆಚ್ಚು ಕಡಿಮೆ ಒಂದು ಗಂಟೆನೇ ಆಗ್ತಾ ಬಂತು ಅಂದ್ಕೊಳ್ಳೋಣ ಹತ್ತತ್ರ. ಸೊ ಅಲ್ಲಿಂದ ಅವರು ಅನಂತಪುರ ಹೋಗಿ ಅನಂತಪುರದಿಂದ ಅವರು ಬಳ್ಳಾರಿಗೆ ಹೋಗ್ತಾರೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಸೊ ಅಲ್ಲಿ ಟೋಲ್ ಕ್ರಾಸ್ ಆಗ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ, ಬಾಗೇಪಲ್ಲಿ ಟೋಲ್ ಕ್ರಾಸ್ ಆಗಿರ್ತಕ್ಕಂಥದ್ದನ್ನು. ಸೊ ಇನ್ನು 9 ಗಂಟೆ ಅಷ್ಟೊತ್ತಿಗೆ ಬಳ್ಳಾರಿ ಕರ್ಕೊಂಡೋಗಿ ಸಾಮಾನ್ಯ ಸೆಲ್ನಲ್ಲೇ ದರ್ಶನರನ್ನು ಇರಿಸ್ತಾರೆ.